ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ ಭಯ ಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಾಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಾಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜ, ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ, ಯೇಸು ರಾಜ, ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ, ಆತನ ಬಾಸುಂಡೆಯಿಂದ ನಮಗೆ ಗುಣವಾಗಿದೆ ಎಂಬುದಾಗಿ. ಆತನು ನಮ್ಮ ಎಲ್ಲ ರೋಗಗಳನ್ನು, ಎಲ್ಲ ಬೇನೆಗಳನ್ನು ತನ್ನ ಶರೀರದ ಮೇಲೆ ಹೊತ್ತು ಆತನು ಮರಣದ ಗಂಬವನ್ನು ಏರಿದನು. ಆತನ ಬಾಸುಂಡೆಯಿಂದ ನಮಗೆ ಗುಣವಾಗಿದೆ. ಆದ್ದರಿಂದ ನಾವು ಇಂದು ಆತನನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆತನನ್ನೇ ಆರಾಧಿಸುವ. ಓ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜ, ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ, ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ, ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ
9ನೇ ವಚನದಿಂದ ನಾವು ಓದುವ 9 ವರ್ಸ್. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸವಿಡುವರಾಗಬೇಕೆಂದು ಹೀಗಾಯಿತು. ಇಲ್ಲಿ ಅಪೊಸ್ತಲ ಪೌಲ್ ತನಗೆ ಬಂದಂಥ ಹಿಂಸೆ ಅಥವಾ ಆತನ ಹಡಗಿನ ಪ್ರಯಾಣ, ಆತನಿಗೆ ಬಂದಂಥ ಪರಿಸ್ಥಿತಿ ನೋಡುವಾಗ ಆತನು ಹೇಳ್ತಾನೆ, ಅಲ್ಲಿ ಮರಣವಾಯಿತೆಂಬ ನಿಶ್ಚಯ ನಮ್ಮೊಳಗೆ ಉಂಟಾಯಿತು. ಮರಣವಾಗುತ್ತೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಒಳಗೆ ನೋ ಹೋಪ್. ಒಳಗಿಂದ 100% ಗೊತ್ತಾಯಿತು, ನಾವಿನ್ನು ಸಾಯ್ತೇವೆ. ನಾವು ನೋಡ್ತೇವೆ ಅಪೊಸ್ತಲ ಪೌಲ್ 27ನೇ ಅಧ್ಯಾಯ ಆಕ್ಟ್ ಆಫ್ ಅಪೊಸ್ತಲ್ ಅಲ್ಲಿ ಹಡಗಿನಲ್ಲಿ ಹೋಗುತ್ತಿರುವಾಗ ಅವನೊಟ್ಟಿಗೆ ಸುಮಾರು 270 ಜನ ಇದ್ದರು. ಅವನು ದೇವರ ಆತ್ಮ ನಡೆಸುವಿಕೆಯಿಂದ ಹೇಳ್ತಾನೆ, ಮುಂದೆ ಅಪಾಯ ಬರಲಿಕ್ಕಿದೆ. ಬಟ್ ಬೈಬಲ್ ಇರ್ತದೆ, ಆ ಹಡಗಿನ ಯಜಮಾನನದು ಕೇಳಿದ. ನೋಡ್ತೇವೆ ಅಲ್ಲಿ ಅವರು ಆಹಾರವನ್ನು ಕೆಳಗೆ ಹಾಕ್ತಾರೆ, ಅವರು ಉಪವಾಸ ಮಾಡ್ತಾರೆ, ಎಷ್ಟೋ ದಿನ ಅವರು ಸೂರ್ಯನನ್ನು ಕಾಣುವುದಿಲ್ಲ. ಸಡನ್ಲಿ ಆಗಿ ಬದುಕುತ್ತೆ ಎಂಬ ನಿರೀಕ್ಷೆ ಎಲ್ಲವನ್ನು ಕಳಕೊಂಡರು. ದೇರ್ ವಾಸ್ ನೋ ಹೋಪ್, ನಿರೀಕ್ಷೆ ಇಲ್ಲ. ಸಡನ್ಲಿ ಪೌಲನಿಗೆ ರಾತ್ರಿಯಲ್ಲಿ ಕರ್ತನ ದೂತನು ಪ್ರತ್ಯಕ್ಷನಾಗಿ, ಪೌಲನೇ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ನಿನ್ನ ನಿಮಿತ್ತ ಈ ಹಡಗಿನಲ್ಲಿರುವ ಎಲ್ಲರ ಪ್ರಾಣ ಉಳಿಯುತ್ತದೆ. ನಿನ್ನ ನಿಮಿತ್ತ ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸಿದ್ದಾನೋ ಆತನು ಹೇಳಿದ ಮಾತನ್ನು ದೃಢವಾಗಿ ನಂಬುತ್ತೇನೆಂತ ಪೌಲ ಹೇಳುತ್ತಾ. ಬೇಕಾದರೆ ನಾವು ಓದಿದರೆ ನಮಗೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು ಆಕ್ಟ್ ಆಫ್ ಅಪೊಸ್ತಲ್ 27 1ನೇ ವಚನದಲ್ಲಿ ನಾನು ಓದ್ತೇನೆ. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನವರ ಮಧ್ಯೆ ನಿಂತುಕೊಂಡು, ಎಲೇ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದ ಇರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು 24ನೇ ವಚನ, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿ ಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆದರೆ ಜನರೇ, ಧೈರ್ಯವಾಗಿರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರು ನಂಬುತ್ತೇನೆ. ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರ ಮೇಲೆ ನಂಬುತ್ತೇನೆ. ಅಲ್ಲಿ ಮೇಲೆ ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 20ನೇ ವಚನ, ಆಕ್ಟ್ ಆಫ್ ಅಪೊಸ್ತಲ ಕೃತ್ಯ 27ನೇ 20ನೇ ವಚನ. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದುದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ತಪ್ಪಿಸಿಕೊಂಡೆಂಬ ನಿರೀಕ್ಷೆ ಅಂದಿನಿಂದ ನಾವು ಕಳಕೊಂಡೆವು ನಿರೀಕ್ಷೆ. ನೋ ಪಿಕ್ಚರ್. ಬದುಕುತ್ತೇವೆ ಎಂಬ ನಿರೀಕ್ಷೆ ಕಳಕೊಂಡೆವು. ಬಟ್ ಸಡನ್ಲಿ ದೇವದೂತನು ಆತನಿಗೆ ಬಂದು ಮಾತಾಡಿದ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ ಆ ದೂತನು ನನಗೆ ಹೇಳಿದ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ನನಗೆ ಹೇಳಿದಂತೆ ಆಗುವುದೆಂದು ದೇವರನ್ನು ನಾನು ನಂಬಿದ್ದೇನೆ ಅಂತ ಹೇಳ್ತಾನೆ. ಪ್ಲೀಸ್ ಗಾಡ್. ಹಲ್ಲೆಲೂಯಾ. 25ನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಜನರೇ, ಧೈರ್ಯವಾಗಿರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರು ನಂಬುತ್ತೇನೆ. ಪ್ರಿಯರೇ, ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಡುವಂಥದ್ದು ದೇವರ ವಾಕ್ಯ. ಮೇ ಬಿ ಡಾಕ್ಟರ್ಗಳು ರಾಂಗ್ ರಿಪೋರ್ಟ್ ನಿಮಗೆ ಕೊಟ್ಟಿದ್ದಾರೆ, ನೀನು ಸಾಹಿತಿ ಅಂತ, ನೀನು ಬದುಕುವುದಿಲ್ಲ ಅಂತ, ಅಥವಾ ಈ ಸಾಲದಿಂದ ನಿನಗೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ಈ ಒಂದು ಪರಿಸ್ಥಿತಿಯಿಂದ ನನಗೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ಈ ಒಂದು ಬಲೆಯಿಂದ ನನಗೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ನಿಮಗೆ ಕಣ್ಣು ಮುಚ್ಚಿದಾಗ ಕಾಣುವಂಥದ್ದು ಕೇವಲ ಸೂಸೈಡ್ ಅಥವಾ ಮರಣ ಅಥವಾ ಫ್ಯಾನ್, ಬಾವಿ, ವಿಷ ಎನ್ನಿರಬಹುದು. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಗಾಡ್ ಲವ್ಸ್ ಯು. ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ನಿಮ್ಮನ್ನು ಆತನು ಸಂತೈಸ್ತಾನೆ. ಇಲ್ಲಿ ಪೌಲನು ಕೂಡ 2 ಕೊರಿಂಥಿಯನ್ ತನ್ನ
ಅನುಭವವನ್ನು ಹೇಳ್ತಾನೆ. 2 Corinthians 1:9 ಮರಣವಾಗುತ್ತದೆ ಎಂಬ ನಿಶ್ಚಯವು ನಮ್ಮ ಒಳಗೆ ಉಂಟಾಯಿತು. ನೆಕ್ಸ್ಟ್ ಹೇಳ್ತಾನೆ, ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ, ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ನಾವು ಭರವಸೆ ಇಟ್ಟುಕೊಳ್ಳದೆ, ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂದು, ನಂಬಿಕೆ ಇಡಬೇಕೆಂದು ಇದು ಆಯಿತು. ಪ್ರೇರೆ, ಇವತ್ತು ನೀವು ಬದುಕಲಿಕ್ಕೆ ಕಾರಣ ದೇವರು. ಇವತ್ತು ನೀವು ಅಭಿವೃದ್ಧಿಯಲ್ಲಿ ಜೀವಿಸಲಿಕ್ಕೆ ಕಾರಣ ದೇವರು. ಇವತ್ತು ನೀವು ಈ ಶರೀರದಲ್ಲಿ ಇದ್ದು ಆರೋಗ್ಯದಲ್ಲಿ ಜೀವಿಸಲಿಕ್ಕೆ ಕಾರಣ ದೇವರು. ಪ್ರೇರೆ, ದೇವರ ಮೇಲೆ ನಂಬಿಕೆ ಇಡುವುದು ಅಂತ ಹೇಳಿದ್ರೆ ಆತನ ವಚನವನ್ನು ನಂಬುವುದು. ನೀನು ಎಷ್ಟೇ ದೊಡ್ಡ ಕಂಪನಿಯಲ್ಲಿ ಇರು, ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇರು, ನಿನ್ನ ನಂಬಿಕೆ ದೇವರ ಮೇಲೆ ಇರಲಿ. ಕೆಲವರು ಅನ್ನಿಸ್ತಾರೆ, ನಮಗೆ ಎಜುಕೇಟೆಡ್ಗಳಿಗೆ, ನಮಗೆ ದೊಡ್ಡ ಬಿಸ್ನೆಸ್ ಇರುವವರಿಗೆ, ದೊಡ್ಡ ಹಣ ಇರುವವರಿಗೆ ದೇವರು ನಂಬಬೇಕಾಗಿಲ್ಲ. ನಮ್ಮ ಹತ್ರ ಬೇಕಾದಷ್ಟು ಇದೆ. ಓಕೆ, ನಂಬಬೇಕು ಬಡವರು ಅವರ ಅಭಿವೃದ್ಧಿ ಆಗಲಿಕ್ಕೆ. ಎಲ್ಲರೂ ನಂಬಬೇಕು. ಯೇಸು ಇಲ್ಲದ ಪ್ರತಿಯೊಬ್ಬ ವ್ಯಕ್ತಿ ಆತನು ಬಡವನಾಗಿದ್ದಾನೆ. ಯೇಸು ಇಲ್ಲದ ಪ್ರತಿಯೊಬ್ಬ ವ್ಯಕ್ತಿ ಆತನು ಆತ್ಮಿಕ ನಗ್ನವಾಗಿದ್ದಾನೆ. ಯೇಸು ಇಲ್ಲದ ವ್ಯಕ್ತಿ ಆತನು ಆತ್ಮಿಕವಾಗಿ ಕುರುಡನಾಗಿದ್ದಾನೆ. ಆ ಯೇಸು ಇಲ್ಲದ ವ್ಯಕ್ತಿ ಈ ಲೋಕದಲ್ಲಿ ನಿರೀಕ್ಷೆ ಇಲ್ಲದವನಾಗಿದ್ದಾನೆ. ಸಡನ್ಲಿ ಏನೇ ಆಗ್ಬೋದು, ಸಡನ್ಲಿ ಪ್ರಾಬ್ಲಮ್ ಬರ್ಬೋದು. ಬಟ್ ಇಫ್ ಯು ಕಂಟಿನ್ಯೂ ಟ್ರಸ್ಟ್ ಇನ್ ಗಾಡ್, ಇಫ್ ಯು ನೀವು ಕಂಟಿನ್ಯೂ ಆಗಿ ದೇವರ ಮೇಲೆ ನಂಬಿಕೆ ಇಡುವುದಾದರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವುದಾದರೆ, ನಿಮ್ಮ ಭರವಸೆಗೆ ಆಧಾರ ಆತನು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ 17:25 ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ನಾನು ದೃಢವಾಗಿ ನಂಬಿದ್ದೇನೆ. ನಾನು ನಂಬುತ್ತೇನೆ, ದೇವರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಪ್ರೇರೆ, ದೇವರ ವಾಕ್ಯದ ಪ್ರಕಾರ ನೀವು ನಡೆಯುವುದಂದರೆ, ದೇವರು ವಾಕ್ಯದಲ್ಲಿ ಏನು ಹೇಳಿದ್ದಾನೆ ನಂಬುವುದಂದರೆ ನೀನು ದೇವರಲ್ಲಿ ನಂಬಿಕೆ ಇಡುವಂಥ. ದೇವರ ವಾಕ್ಯ ಹೇಳ್ತೀನಿ, ನೀನು ಸಾಯುವುದಿಲ್ಲ, ಬದುಕುತ್ತಿ, ಯಾವಿನ ಕ್ರಿಯೆಗಳನ್ನು ಸಾರುತ್ತಿ. ಯಾರು ಬಂದು ನಿಮಗೆ ಪ್ರೊಫೆಸೈಡ್ ಮಾಡಬೇಕಾಗಿಲ್ಲ, ಯಾವ ನಿಮಗೆ ವಾಯ್ಸ್ ಕೇಳಬೇಕಾಗಿಲ್ಲ. ದೇವರ ವಾಕ್ಯ, ದೇವರು ನಮ್ಮಲ್ಲಿ ಮಾತಾಡುವಂಥದ್ದು. ದೇವರ ವಾಕ್ಯವನ್ನು ನಿಮ್ಮ ಆತ್ಮದೊಳಗೆ ನಂಬುವುದಂದರೆ ನೀವು ದೇವರ ಮೇಲೆ ನಂಬಿಕೆ ಇಡುವಂಥದ್ದು. ನೀವು ನಿಮ್ಮ ಮೇಲೆ ನಂಬಿಕೆ ಇಡುವಂಥದ್ದಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ಬಲಗಳಲ್ಲಿ 10,000 ಜನ ಸತ್ತು ಬಿದ್ದರು, ನೀನು ದೃಢವಾಗಿ ನಿಲ್ಲಬಹುದು. ಇಫ್ ಯು ಕಂಟಿನ್ಯೂ ಬಿಲೀವ್ ಜೀಸಸ್, ಬಿಲೀವ್ ಗಾಡ್. ಪ್ರೈಸ್ ಗಾಡ್. ನಿಮ್ಮ ಅಭಿವೃದ್ಧಿಗೆ ಆಧಾರ ದೇವರು. ದೇವರ ವಾಕ್ಯದಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ. ನಿಮ್ಮ ದಾಂಪತ್ಯ ಜೀವಿತವು ಸಮಾಧಾನದಲ್ಲಿ ಹೋಗಬೇಕು. ಯು ಮಸ್ಟ್ ಬಿಲೀವ್ ಗಾಡ್ ಇನ್ ದಟ್ ಏರಿಯಾ. ಯಾವ ಏರಿಯಾದಲ್ಲಿ, ಯಾವ ಭಾಗದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ನಂಬಬೇಕು. ಓಕೆ, ನಿಮ್ಮ ಮಕ್ಕಳು ಎಕ್ಸಲೆಂಟ್ ಆಗಲಿಕ್ಕೆ, ಪ್ರೊಟೆಕ್ಟ್ ಆಗಲಿಕ್ಕೆ, ಅವ್ರ ಪ್ರಯಾಣದಲ್ಲಿ ಹೋಗುವಾಗ ಬರುವಾಗ ಪ್ರೊಟೆಕ್ಟ್ ಆಗಲಿಕ್ಕೆ ಆಧಾರ ಪ್ರಿಯರೇ ದೇವರು ನಿಮ್ಮ ಮಕ್ಕಳಿಗೆ ಆಧಾರ. ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನ್ಯಾಚುರಲ್ ನೋಡುವಾಗ ಯಾವ ಭರವಸೆಯಿಲ್ಲ ಬದುಕುತ್ತೇವೆ ಎಂಬ. ಯಾಕಂದರೆ ಹಡಗಿನ ನಾವಿಕನಿಗೆ ಗೊತ್ತು ನಾವಿನ್ನು ಬದುಕುವುದಿಲ್ಲ. ಅವರಾದಷ್ಟು ಪ್ರಯತ್ನ ಮಾಡಿದ್ರು. ಯಾಕಂದರೆ ಅನೇಕ ದಿನಗಳಲ್ಲಿ ಅವರು ಸೂರ್ಯನನ್ನು ಕಾಣಲಿಲ್ಲ, ಚಂದ್ರನ ಕಾಣಲಿಲ್ಲ, ನಕ್ಷತ್ರಗಳನ್ನು ಕಾಣಲಿಲ್ಲ. ಓನ್ಲಿ ಕತ್ತಲೆ. ಸುಮಾರು 14 ದಿನ ಅವರು ಊಟ ಮಾಡಲಿಲ್ಲ. ನಾವೆಯಲ್ಲಿದ್ದ ಎಲ್ಲವನ್ನು ಅವರು ಖಾಲಿ ಮಾಡುತ್ತಾರೆ. ಬಟ್ ಪೌಲನ ಒಂದು ನಂಬಿಕೆ ಅವನನ್ನು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಇದ್ದವರನ್ನೆಲ್ಲರನ್ನು ಅದು ರಕ್ಷಣೆ ಮಾಡಿತ್ತು. ಯಾಕೆ? ಪೌಲನು ಅವನ ಮೇಲೆ ನಂಬಿಕೆ ಇಡಲಿಲ್ಲ. ಪೌಲನು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಂಬಿಕೆ ಇಡಲಿಲ್ಲ. ಪೌಲನು ನಂಬಿಕೆ ಇಡಲಿಲ್ಲ. ಮೊನ್ನೆ ಒಂದು ಬೋಟ್ ಮುಳುಗಿತ್ತು, ಅದರ ಮೇಲೆ ನಂಬಿಕೆ ಇಡಲಿಲ್ಲ. ಆತನು ಸಂಪೂರ್ಣವಾಗಿ ನಂಬಿ ಧೈರ್ಯವಾಗಿ ಹೇಳ್ತೇನೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ, ಆತನು ಹೇಳಿದಂತೆಯೇ ನನಗೆ ಆಗುವುದೆಂದು ದೇವರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ. ನೆಕ್ಸ್ಟ್, ಅವನ ಒಳಗೆ ಮರಣವಾಗುತ್ತದೆ ಎಂಬ ನಿಶ್ಚಯ ಉಂಟಾಯಿತು. ಅಂದರೆ ಪಿಕ್ಚರ್ ಅವನ ಒಳಗೆ ಇತ್ತು, ಸಾಯುವಂಥದ್ದು. ಬಟ್ ಆ ದೂತನು ಏನು ಮಾಡಿದ, ಆ ವಾಕ್ಯ ಏನು ಮಾಡಿತ್ತು, ಅವನೊಳಗೆ ಪಿಕ್ಚರ್ ಚೇಂಜ್ ಮಾಡಿತ್ತು. ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಈಗ ಯಾರು ಹೇಳಿದ್ರು, ಹೊರಗಿನ ಸ್ಥಿತಿ ಏನು ಹೇಳಿದ್ರು, ಒಳಗಿಂದ ಒಂದು ಚಿತ್ರಣ ಮಾಡಿಟ್ಟಿದ್ದಾನೆ. ಒಳಗಿಂದ ಪೌಲನು ತನ್ನನ್ನು ನೋಡ್ತಾ ಇದ್ದಾನೆ, ಚಕ್ರವರ್ತಿಯ ಮುಂದೆ ನಿಲ್ಲುವಂಥದ್ದು. ಪ್ರಿಯ ದೇವಜನರು, ನೀವು ಏನು ನೋಡ್ತಾ ಇದ್ದೀರಾ? ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ನನ್ನ ಮಾತುಗಳು ನಿನ್ನ ಬಾಯಲ್ಲಿಟ್ಟಿದ್ದೇನೆ.
ನೆಕ್ಸ್ಟ್ ಹೇಳ್ತಾನೆ, ಜರಮ ಏನು ನೋಡ್ತಾ ಇದೆಯಾ? ನನ್ನ ಮಾತನ್ನು ನೆರವೇರಿಸಲು ಎಚ್ಚರವಾಗಿದ್ದೇನೆ. ಈ ಒಂದು ವೇಳೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನೀವು ಏನು ನೋಡ್ತಾ ಇದ್ದೀರಾ? ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಾ? ಪ್ರಾಬ್ಲಮ್ಗಳನ್ನು ನೋಡ್ತಾ ಇದ್ದೀರಾ? ಸಾಯುವಂಥದ್ದು ನೋಡ್ತಾ ಇದ್ದೀರಾ? ಮುಳುಗುವಂಥದ್ದು ನೋಡ್ತಾ ಇದ್ದೀರಾ? ಅಥವಾ ಯಾವುದೇ ಭಯದಲ್ಲಿದ್ದೀರೋ? ನೋ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವುದಂದರೆ ದೇವರ ಮೇಲೆ ಭರವಸೆ ಇಡುವುದು. ನಿನ್ನ ಮಕ್ಕಳು ನೀನು ಹೇಳಿದ್ದು ಕೇಳುವುದಿಲ್ಲ, ನಿನ್ನ ಮಕ್ಕಳು ಹಠ ಮಾಡುತ್ತಾರೆ, ಅವರಷ್ಟಕ್ಕೆ ಜೀವಿಸ್ತಾರೆ ಅಂತ ಹೇಳಿಕೊಂಡು ಕುಗ್ಗಿ ಹೋಗಿದ್ದೀಯೋ, ನಿರಾಶೆಗೊಳಿದೆಯೋ, ಹೋಲ್ ಡೇ ನೀನು ಥಿಂಕ್ ಮಾಡ್ತಾ ಇದ್ದೀಯೋ, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಏನು ಅಂತ. ಯಾಕೆ ಹೀಗೆ ಆಯಿತು? ನೋ. ಅದರ ಬದಲು ನಿನ್ನ ಒಳಗಿನ ಚಿತ್ರಣವನ್ನು ಬದಲಾಯಿಸು. ಒಳಗಿನ ಚಿತ್ರಣವನ್ನು ದೇವರ ವಾಕ್ಯದಲ್ಲಿ ಬದಲಾಯಿಸು. ನಿನ್ನ ಒಳಗೆ ಇರುವ ಮಕ್ಕಳು ಹಾಳಾಗುವುದನ್ನು ನೋಡಬೇಡ. ನಿನ್ನ ಮಕ್ಕಳು ದೇವರಿಂದ ಕಲಿತಾರೆ. ನಿನ್ನ ಮಕ್ಕಳು ಎಕ್ಸಲೆಂಟ್ ಆಗಿರ್ತಾರೆ. ನಿಮ್ಮ ಮಕ್ಕಳು ಟಾಪರ್ ಆಗಿರ್ತಾರೆ. ಕಂಟಿನ್ಯೂ ಆಗಿ ನೋಡು. ಇವತ್ತು ನೀನು ಏನು ನೋಡ್ತಾ ಇದೆಯೋ ಅದು ನಾಳೆ ನಿನ್ನ ಮಕ್ಕಳು ಇರುವುದಿಲ್ಲ. ಅವರು ಬದಲಾಗುತ್ತಾರೆ. ಸಡನ್ಲಿ ಬದಲಾಗುತ್ತಾರೆ. ಸಡನ್ಲಿ ದೇ ವಿಲ್ ಚೇಂಜ್. ಸಡನ್ಲಿ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ನಂಬುವಂಥ ರೀತಿಯನ್ನು ಬದಲಾಯಿಸಿ. ಪೌಲನು ನಂಬಿದ್ದು ದೇವದೂತ ಹೇಳಿದ್ದು. ಇವತ್ತು ನಮಗೆ ದೇವದೂತರೇ ಬಂದು ಹೇಳಬೇಕಾಗಿಲ್ಲ. ಡೋಂಟ್ ವೆಯ್ಟ್ ಫಾರ್ ಎನಿ ಏಂಜಲ್ಸ್. ಬಟ್ ಆ ವಾಕ್ಯದಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ. ಪೌಲನ ದೇವರು ನಮ್ಮ ದೇವರು. ದೇವರು ಯೋಶುವನಿಗೆ ಹೇಳಿದ, ನಾನು ಮೋಶೆಗೆ ಹೇಳಿದಂತೆಯೇ ನಾನು ನಿನಗೆ ಹೇಳ್ತಾ ಇದ್ದೇನೆ. ನೀನು ಕಾಲಿಡುವ ಜಾಗವು ಅದು ನಿನ್ನದಾಗು. ನಾನು ಮೋಶೆಯ ಸಂಗಡ ಇದ್ದ ಹಾಗೇ ನಿನ್ನ ಸಂಗಡ ಇದ್ದೇನೆ. ಬೇಕಾದ್ರೆ ನಾವು ಓದುವ ಜೋಶುವನಿಗೆ ಹೇಗೆ ದೇವರು ಅಡ್ವೈಸ್ ಕೊಡ್ತಾನೆ. ಯೋಶುವನ ಗ್ರಂಥ ನಾನು ನಿಮಗೋಸ್ಕರ ಓದ್ತೇನೆ. ಯೋಶುವನ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ನಾನು ಮೋಶೆಗೆ ಹೇಳಿದಂತೆ, ಅದೊಂದು ಮಾತಲ್ಲ, ಎಲ್ಲ ಮಾತುಗಳು. ನಾನು ಮೋಶೆಗೆ ಏನೆಲ್ಲ ಹೇಳಿದ್ದೇನೋ ಅದೆಲ್ಲ ನಿಮ್ಗೆ ಅಪ್ಲೈ ಆಗ್ತದೆ. ಸ್ಪೆಷಲಿ ದೇವರು ಬಂದು ವಿಸಿಟ್ ಮಾಡಿ ಮಾತಾಡಬೇಕಾಗಿಲ್ಲ. ಓಕೆ. ಅರಣ್ಯವು ಈ ಲೆಬನೋನ್ ಪರ್ವತ ಮೊದಲುಗೊಂಡು ಯುಪ್ರಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯ ಪಶ್ಚಿಮ ದಿಕ್ಕಿನ ಮಹಾನಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡಲ್ಲಿ ಇರುವೆನು. ನೀನು ಯಾವಾಗ ನಂಬುತ್ತಿ ನಾನು ಮೋಶೆಗೆ ಏನು ಹೇಳಿದ್ದೇನೆ, ಯಾವಾಗ ನೀನು ನಂಬುತ್ತಿ, ಹೇಗೆ ಮೋಶೆಗೆ ನಾನು ಏನು ಹೇಳಿದೆ ಅವನು ನಂಬಿದ, ನಾನು ಮೋಶೆಯ ಸಂಗಡ ಇದ್ದೆ, ನಾನು ಮೋಶೆಗೆ ಏನು ಹೇಳಿದ್ದೇನೆ ಅದು ನಿನಗೂ ಅದೇ ಅಪ್ಲೈ ಆಗ್ತದೆ. ನಾನು ನಿನ್ನ ಸಂಗಡ ಇರ್ತೇನೆ. ಇವತ್ತು ಪ್ರಿಯರೇ, ದೇವರು ಹೇಳಿದ ಮಾತನ್ನು ನಂಬುವುದಂದರೆ ದೇವರು ನಮ್ಮ ಸಂಗಡ ಇರುವಂಥದ್ದು. ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ, ನದಿಗಳನ್ನು ದಾಟುತ್ತಿರುವಾಗಲೂ ನಾನು ನಿನ್ನ ಜೊತೆಯಲ್ಲಿರುವೆನು. ಅವುಗಳು ನಿನ್ನನ್ನು ಮುಳುಗಿಸುವ. ಅಗ್ನಿಗೆ ನೀನು ಕಂದದಿರುವಿ, ಉರಿಯು ನಿನ್ನನ್ನು ದಹಿಸುವುದಿಲ್ಲ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂದು ದೇವರು ಹೇಳಿದ್ದಾನೆ. ಇಲ್ಲಿ ಜೋಶುವನಿಗೆ ದೇವರು ಹೇಳ್ತಾನೆ 6ನೇ ವಚನ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಅಂದರೆ ದೃಢವಾಗಿ ಆ ವಾಕ್ಯದ ನಿಲ್ಲು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. 7ನೇ ವಚನ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಜ್ಞನಾಗು. ವೇರ್ ಎವರ್ ಯು ಗೋ ಯು ಹ್ಯಾವ್ ಎ ಗುಡ್ ಸಕ್ಸಸ್. ವೇರ್ ಎವರ್ ಯು, ಯಾವ ಕಂಟ್ರಿಗೆ ಹೋಗು, ಯಾವ ಪ್ರದೇಶಕ್ಕೆ ಹೋಗು, ನೀನು ಸಫಲನಾಗುತ್ತೆ. ಪ್ರಿಯರೇ, ಅಭಿವೃದ್ಧಿ, ಪ್ರೊಟೆಕ್ಷನ್ ಎಂಬುವಂಥದ್ದು ಜಿಯೋಗ್ರಫಿಕಲ್ ಲೊಕೇಶನ್ನಲ್ಲಿ ಇರುವಂಥದ್ದಲ್ಲ. ಅಭಿವೃದ್ಧಿ ಮತ್ತು ಪ್ರೊಟೆಕ್ಷನ್ ಇರುವಂಥದ್ದು ಕ್ರಿಸ್ತನಲ್ಲಿ, ದೇವರಲ್ಲಿ ನಮ್ಮ ಪ್ರೊಟೆಕ್ಷನ್ ಇದೆ. ಯಾವ ಜಿಯೋಗ್ರಫಿಕಲ್ ಲೊಕೇಶನ್ನಲ್ಲಿ ಇರುವುದಿಲ್ಲ ನಮ್ಮ ಪ್ರೊಟೆಕ್ಷನ್ ದೇವರಲ್ಲಿದೆ. ನಮ್ಮ ಪ್ರೊಟೆಕ್ಷನ್ ದೇವರಲ್ಲಿದೆ. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ದೇವರ ವಾಕ್ಯವನ್ನು ನಂಬಿರಿ. ಅಪೊಸ್ತಲ ಪೌಲ ಹೇಳ್ತೇನೆ, ಮರಣವಾಗುತ್ತದೆಂಬ ನಿಶ್ಚಯ ನಮ್ಮ ಒಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸಿದ ದೇವರ ಮೇಲೆ ಭರವಸವಿಡಬೇಕೆಂದು ಹೀಗೆ ಆಯಿತು ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಪ್ರೇರೆ, ನಿಮ್ಮ ಭರವಸೆ ಯಾವಾಗಲೂ ದೇವರ ಮೇಲಿರಲಿ.
ಬೈಬಲ್ ತನ್ನ ಮೇಲೆ ಭರವಸೆ ಇಡುವವನು ಮೂರ್ಖ ಅಂತ ಹೇಳ್ತೇವೆ. ದೇವರ ಮೇಲೆ ಭರವಸೆ ಇಡುವವನು ಪುಷ್ಟನಾಗುತ್ತಾನೆ, ಅಭಿವೃದ್ಧಿ ಆಗುತ್ತಾನೆ, ಪ್ರಾಸ್ಪರ್ ಆಗುತ್ತಾನೆ, ಸಾಮರ್ಥ್ಯದಿಂದ ತುಂಬುತ್ತಾನೆ. ಅದರಿಂದ ನಿಮ್ಮ ಚಿತ್ರಣವನ್ನು ಬದಲಾಯಿಸಿರಿ. ಒಂದು ವೇಳೆ ನಿಮಗೆ ವೈದ್ಯರು ಹೇಳ್ಬೋದು 3 ತಿಂಗಳಲ್ಲಿ ನೀನು ಸಾಯ್ತಿ ಅಂತ. ನೀನು ಒಳಗಿಂದ ದೇವರ ವಾಕ್ಯ ಹೇಳ್ತದೆ, ನನಗೆ ಹೇಳಿದಂತೆ ನಾನು ದೇವರು ನಂಬುತ್ತೇನಂತ ಹೇಳ್ರಿ. ನಾನು ಸಾಯುವುದಿಲ್ಲ, ನಾನು ಬದುಕುತ್ತೇನೆ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ. ನಿಮ್ಮ ಒಳಗಿನ ಚಿತ್ರಣವನ್ನು ಬದಲಾಯಿಸಿರಿ. ನೀವು ಪುನಃ ಕೆಲಸಕ್ಕೆ ಹೋಗುವಂಥದ್ದನ್ನು ಒಳಗಿಂದ ನೋಡ್ರಿ, ಕೆಲಸದಿಂದ ಬರುವಂಥದ್ದನ್ನು ಒಳಗಿಂದ ನೋಡ್ರಿ. ಮೊದಲು ಏನು ಕೆಲಸ ಮಾಡ್ತಾ ಇದ್ರಿ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡುವುದನ್ನು ನೋಡ್ರಿ. ಒಂದು ವೇಳೆ ಬೆಡ್ಡಿನಲ್ಲಿ ಮಲಗಿ ಇರುವುದು ಆದರೆ ನೋಡಿರಿ. ನೀವು ನೋಡುವ ಸಂಗತಿಗಳು ನಿಮ್ಮ ಮುಂದೆ ನಿಲ್ಲುತ್ತವೆ. ನೋಡ್ರಿ. ಪೌಲನು ನೋಡಿದ. ಪೌಲನು ಚಕ್ರವರ್ತಿಯ ಮುಂದೆ ನಿಲ್ಲುವುದನ್ನು ನೋಡಿದ. ಪ್ರೈಸ್ ಗಾಡ್. ಇದೇ ವೇಳೆಯಲ್ಲಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನೀನು ಏನು ನೋಡ್ತಾ ಇದ್ದೀಯ? ನೀನೇನು ನೋಡ್ತಾ ಇದ್ದ? ನೀನು ನೋಡುವ ಸಂಗತಿಗಳು ನಿನ್ನ ಮುಂದೆ ನಿಲ್ತವೆ. ಆದ್ದರಿಂದ ನಿನ್ನ ಒಳಗಿನ ಚಿತ್ರಣವನ್ನು ಬದಲು ಈ ವಿಷಯದಲ್ಲಿ ಅನೇಕ ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ಬೋದು. ಬಟ್ ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ, ದೇವರ ವಾಕ್ಯ ಸತ್ಯ. ದೇವರ ವಾಕ್ಯವು ನಮ್ಮಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ. ನಿರೀಕ್ಷೆ ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್, ಪಿಕ್ಚರನ್ನು ಉಂಟು ಮಾಡುತ್ತದೆ. ಪಿಕ್ಚರನ್ನು ಮಾಡುತ್ತದೆ. ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಮಾತು ನಿಮ್ಮ ಒಳಗೆ ಪಿಕ್ಚರ್ ಉಂಟು ಮಾಡುತ್ತದೆ. ಒಂದೇ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಚಿತ್ರಣಗಳನ್ನು ಒಳಗಿಂದ ಉಂಟು ಮಾಡುತ್ತದೆ. ಕೆಂಪು ಗಾಡಿ ಅಂತ ಹೇಳಿದಾಗ ನೀವು ಸ್ಪೆಲ್ಲಿಂಗ್ ಓದಿಲ್ಲ, RED ಅಂತನೂ ನಿಮ್ಗೆ ಇಮಿಡಿಯೇಟ್ಲಿ ಕೆಂಪು ಗಾಡಿ ನಿಮ್ಮ ಒಳಗೆ ಪಿಕ್ಚರ್ ಬರ್ತದೆ. ಆ ಕಲರ್ ನಿಮ್ಮ ಒಳಗೆ ಬರ್ತದೆ. ಬ್ಲೂ ಕಾರ್, ವೈಟ್ ಕಾರ್, ಏನು ನಾನು ಮಾತಾಡ್ತಿದ್ದೆ ನಿಮ್ಮ ಒಳಗೆ ಇಮಿಡಿಯೇಟ್ಲಿ ಚಿತ್ರಣಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೈಟ್? ಬರ್ತವೆ. ಹಾಗಾದರೆ ದೇವರ ವಾಕ್ಯ ಎಷ್ಟು ಸತ್ಯ. ದೇವರ ವಾಕ್ಯ ಆತ್ಮವು ಜೀವವೂ ಆಗಿದೆ. ದೇ ಆರ್ ಲೈಫ್ ಆ್ಯಂಡ್ ದೇ ಆರ್ ಸ್ಪಿರಿಟ್. ದೇವರ ವಾಕ್ಯ ಆತ್ಮ, ಅದು ಆತ್ಮಕ್ಕೆ ಜೀವ ಕೊಡುತ್ತೆ. ನಿಮ್ಮ ಆತ್ಮವನ್ನು ಎನ್ಲೈಟ್ ಮಾಡುತ್ತೆ. ನಿಮ್ಮ ಆತ್ಮವನ್ನು ನೋಡುವಂಥ ಪೊಸಿಷನ್ನಲ್ಲಿ ಇಡುತ್ತದೆ. ನಿಮ್ಮ ಆತ್ಮವನ್ನು ನೋಡಬೇಕಾದ ರೀತಿಯಲ್ಲಿ ಅದು ನೋಡುತ್ತದೆ. ಕಾಣಬೇಕಾದ ರೀತಿಯಲ್ಲಿ ನಿಮ್ಮ ಆತ್ಮ ಕಾಣ್ತದೆ. ನೋಡಬೇಕಾದ ರೀತಿಯಲ್ಲಿ ನೋಡುತ್ತದೆ. ನೀವು ವಾಕ್ಯವೇ ಕೊಡುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಒಳಗೆ ಕೇವಲ ಕತ್ತಲೆ ತುಂಬಿರುತ್ತದೆ. ನೋ ಲೈಟ್, ಓನ್ಲಿ ಡಾರ್ಕ್ನೆಸ್, ಓನ್ಲಿ ಕನ್ಫ್ಯೂಷನ್, ಓನ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಓನ್ಲಿ ಫೇಲಿಯರ್ ಥಾಟ್ಸ್, ಫಿಯರ್ ಥಾಟ್ಸ್, ಭಯದ ಆಲೋಚನೆಗಳು. ಅದಕ್ಕೋಸ್ಕರ ಯಾವಾಗಲೂ ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಚಿತ್ರಣವನ್ನು, ಒಳಗಿನ ಪಿಕ್ಚರನ್ನು ಮೇಂಟೈನ್ ಮಾಡಿರಿ. ಯಾವುದ್ಯಾವುದೋ ಪಿಕ್ಚರ್ಗಳನ್ನು ನೋಡಿ ನಿಮ್ಮ ಒಳಗಿಂದ ಚಿತ್ರಣವನ್ನು ಬದಲಾಯಿಸಬೇಡ್ರಿ. ಏನು ನೀವು ಒಳಗೆ ಚಿತ್ರಣವನ್ನು ಹಾಕ್ತೀರಿ, ನೀವು ವಾಕ್ಯದ ಪಿಕ್ಚರನ್ನು ಮಾಡಿದರೆ ಪವಿತ್ರಾತ್ಮನು ನಿಮ್ಮ ಮೂಲಕ ಮ್ಯಾನಿಫೆಸ್ಟ್ ಆಗ್ತಾನೆ. ಅದರ ಹೊರತು ಕೆಟ್ಟ ಆಲೋಚನೆಗಳು ಮಾಡಿದರೆ ದುರಾತ್ಮಗಳನ್ನು ನೀವು ಆಕರ್ಷಿಸ್ತೀರಿ. ಓಕೆ, ಸೈತಾನಿಗೆ ನಿಮ್ಮ ಜೀವಿತದಲ್ಲಿ ಏನೇ ಮಾಡಬೇಕಾದ್ರೆ ಮೊದಲು ನಿಮ್ಮಲ್ಲಿ ಮಾತುಗಳನ್ನು ಹಾಕಬೇಕು, ತಪ್ಪಾದ ಚಿತ್ರಣಗಳನ್ನು ಹಾಕಬೇಕು. ಅದರ ರಿಸಲ್ಟ್ ಫಿಯರ್. ಫಿಯರ್ ಅಂದರೆ ನೆಗೆಟಿವ್ ಪಾಸಿಬಿಲಿಟಿ ಅಂತ ಹೇಳ್ತಾರೆ, ನಕಾರಾತ್ಮಕ ಪಾಸಿಬಿಲಿಟಿಗಳು. ಅದನ್ನು ಪ್ರಿಯರು ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ಸರಿಯಾದ ಸಮಯ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನನ್ನೊಟ್ಟಿಗೆ ಪ್ರಾರ್ಥನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದೆ. ಥ್ಯಾಂಕ್ ಯು ಲಾರ್ಡ್. ಅಪೊಸ್ತಲ ಪೌಲನು ಮುಖಾಂತರ ಈ ವಾಕ್ಯವನ್ನು ಮಾತಾಡಿದೆ. ಮರಣವಾಗುತ್ತದೆ ಎಂಬ ನಿಶ್ಚಯ ನಮ್ಮಲ್ಲಿ ಉಂಟಾಗಲಿ. ನಾವು ನಮ್ಮ ಮೇಲೆ ಭರವಸೆ ಇಡದೆ ಸತ್ತವನ್ನು ಬದುಕಿಸುವ ದೇವರ ಮೇಲೆ ಭರವಸೆ ಇಡಬೇಕೆಂದಿದ್ದು ಆಯಿತು ಅಂತ ವಾಕ್ಯ ಹೇಳ್ತೇವೆ. ವಿ ಬಿಲೀವ್ ಮಾಸ್ಟರ್ ಯುವರ್ ಗುಡ್ನೆಸ್, ಯುವರ್ ಫೇವರ್, ಯುವರ್ ಹೆಲ್ತ್, ಯುವರ್ ಗ್ರೇಟ್ನೆಸ್ ಓ ಗಾಡ್, ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಗೆ ಇವರು ತಪ್ಪಿಸಿ ಕಾಪಾಡು, ಇನ್ ಜೀಸಸ್ ನೇಮ್, ಆಮೆನ್. ಪ್ರೈಸ್ ಗಾಡ್. ಪ್ರೇರೆ, ಇದೇ ತಿಂಗಳು 31ನೇ ತಾರೀಕು ಮಾರ್ಚ್ 31 ನಾವು ಒಂದು ದಿನದ ಕೂಟವನ್ನು ಕ್ಯಾಂಪಸ್ ಕ್ರೂಸೈಡಲ್ಲಿ ನಾವು ಇಟ್ಟಿದ್ದೇವೆ. ಬ್ಯಾಂಗ್ಳೂರು, ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆಗೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಆ ಕೂಟಕ್ಕೆ ಬನ್ನಿ. ಯಾರು ನೀವು ಬರ್ತೀರಿ ರಿಜಿಸ್ಟರ್ ಮಾಡಿ. ಅಲ್ಲಿ ಸ್ಕ್ರೀನಲ್ಲಿ QR ಕೋಡ್ ಹಾಕಿದೆ, ಅದಕ್ಕೆ ರಿಜಿಸ್ಟರ್ ಮಾಡಿ. ಇಲ್ಲಾಂದರೆ ಸ್ಕ್ರೀನಲ್ಲಿ ನಂಬರ್ ಇದೆ, ಅಲ್ಲಿ
ಆ ನಂಬರಿಗೆ ನೀವು ಮೆಸೇಜ್ ಮಾಡಿರಿ, ಯಾರು ನೀವು ಬರ್ತೀರಿ, ಎಷ್ಟು ಮಂದಿ ಬರ್ತೀರಿ ಅಂತ, ನಿಮ್ಮ ಹೆಸರನ್ನು ಮತ್ತು ಎಷ್ಟು ಜನ ಬರ್ತೀರಿ ಅಂತ ನೀವು ಹಾಕಿರಿ. ನಮಗೆ ಸರ್ಟನ್ ಅರೇಂಜ್ಮೆಂಟ್ಗಳನ್ನು ಮಾಡಲಿಕ್ಕಿದೆ, ನಮಗೆ ಅನುಕೂಲವಾಗ್ತದೆ. ಓಕೆ, ಯು ಬ್ಲೆಸ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ 7 ಗಂಟೆಯಿಂದ 7:30ಕ್ಕೆ ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7:15ರಿಂದ 8 ಗಂಟೆಗೆ ನಾನು ಮಾತಾಡ್ತಾ ಇದ್ದೇನೆ. ಓಕೆ, ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ. ಯು ಬ್ಲೆಸ್. ಆಮೆನ್.